ಈಗ ಆಲ್ರೆಡಿ ತುಂಬ ಲೇಟ್ ಆಗಿದ್ದಕ್ಕೆ ಎಲ್ರಿಗೂ ಸಾರಿ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೇನು ಇವ್ರು ಹಿಂಗೆ ನಿಂತವ್ರೆ ಅಂತ ನೋಡ್ತಾ ಇದ್ದೀರಾ? ಹೌದು, ನಾವು ಬೆಳಗಿನ ಜಾವ 3:30ಗೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ನೀವೇನಾದ್ರು ತಿರುಪತಿಗೆ ಹೋಗ್ತಿದ್ದೀರಾ? ಈ ವಿಡಿಯೋ ನೋಡಿ, ನಿಮಗೆ ಈ ವಿಡಿಯೋ ತುಂಬ ಉಪಯುಕ್ತಕಾರಿ ಆಗ್ಬೋದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ಐಡಿಯಾ ಹೇಳ್ತೀನಿ. ಇದರಿಂದ ನೀವು ಯಾವುದೇ ಥರ ಸ್ಪೆಷಲ್ ಎಂಟ್ರಿ ಟಿಕೆಟ್ ಇಲ್ದಲೇ 3 ಅವರಲ್ಲಿ ದರ್ಶನ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋ ಸ್ಟಾರ್ಟಿಂಗಲ್ಲಾರ ಹೇಳ್ಬೋದು, ಮಧ್ಯದಲ್ಲಾರ ಹೇಳ್ಬೋದು, ಅಥವಾ ಎಂಡಿಂಗಲ್ಲಾರ ಹೇಳ್ಬೋದು. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ಒಂದೇ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಬೆಟ್ಟ ಹತ್ತುತ್ತಾ ಏನೇನು ನಡೀತು ಬೆಳಗ್ಗೆಯಿಂದ ಅಂತ ಹೇಳ್ತೀನಿ. ನಾವು ಬೆಳಗಿನ ಜಾವ 3:30ಗೆ ತಿರುಪತಿ ಬಸ್ ಸ್ಟಾಪಿಗೆ ಬಂದ್ವಿ. ಇಳಿದಿದ ತಕ್ಷಣ ಜಾಗದ ಮಹಿಮೇನೇನೋ ಗೊತ್ತಿಲ್ಲ, ಆಟೋ ಅಣ್ಣ ಕಾಯ್ತಿದ್ರು. ನಾವು ಹೋಗ್ಬೇಕಾಗಿದ್ದು ಭೂದೇವಿ ಕಾಂಪ್ಲೆಕ್ಸ್ಗೆ, ಅವ್ರು ಕರೆದಿದ್ದು ಅಲ್ಲಿಗೆ, ಅದಕ್ಕೆ ಹತ್ತಿದ್ವಿ. ಆದರೆ ಇಳಿದ ತಕ್ಷಣ ಗೊತ್ತಾಗಿದ್ದು ಆಟೋ ಅಣ್ಣ ಬೆಳಗಿನ ಜಾವನೇ 2 ವೈಟು 1 ರೆಡ್ನ ಸರಿಯಾಗಿ ಹೊಡೆದ್ಬಿಟ್ಟು ಹೋದ್ರು ಅಂತ. ಅದಕ್ಕೆ ಹೇಳಿದ್ದು ಜಾಗದ ಮಹಿಮೆ ಅಂತ. ಸರಿ, ಭೂದೇವಿ ಕಾಂಪ್ಲೆಕ್ಸಲ್ಲಿ ಇಳಿದು ಆಟೋದವ್ರಿಗೆ 250 ರೂಪಾಯಿ ಕೊಟ್ವಿ. ನಾವು ಭೂದೇವಿ ಕಾಂಪ್ಲೆಕ್ಸ್ ಬಂದಿರೋದು ಏನಕ್ಕೆ ಅಂದರೆ ಇಲ್ಲಿ ದಿವ್ಯ ದರ್ಶನ ಟಿಕೆಟ್ ಸಿಗುತ್ತೆ. ನಮಗೆ 2 ಗಂಟೆ ದರ್ಶನಕ್ಕೆ ಟಿಕೆಟ್ ಸಿಕ್ತು. ಸರಿ ಅಂದ್ಬಿಟ್ಟು ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೀ ಲಗೇಜ್ ಕೌಂಟ್ರಲ್ಲಿ ನಮ್ಮ ಲಗೇಜ್ನ ಕೊಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇದೇ ಅಲ್ಪಿರಿ ಮೆಟ್ಲುಗಳಿಗೆ ಸ್ಟಾರ್ಟಿಂಗ್ ಪಾಯಿಂಟು. ನೀವು ಯಾರು ಬರೋಂಗಿದ್ರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಬೆಟ್ಟ ಹತ್ತಿದ 5 ನಿಮಿಷಕ್ಕೆ ಸುಸ್ತಾಗಿ ಕೂತ್ಕೊಂಡ್ರು ನಮ್ಮ ಬಾಯ್ಸು. ನಾನು ಕ್ಯಾಮ್ರಾ ಹಿಡ್ದಿರೋದಕ್ಕೆ ಈ ಅಂಕಲ್ ಒಳ್ಳೆ ನನ್ನ ನ್ಯೂಸ್ ರಿಪೋರ್ಟರ್ ನೋಡ್ದಂಗೆ ನೋಡ್ತಾಯಿದ್ರು. ಗಣೇಶ್ ಅವರು ತುಂಬ ಸುಸ್ತಾಗಿದ್ದಾರೆ. ಇದರ ಕ್ರೀಡಾಪಟುಗಳು ಇವಾಗ ತೆರಳ್ತಾ ಇದ್ದಾರೆ. ಹೋಗ್ರಿ. ನಾವು ಮೆಟ್ಲು ಹತ್ತುತ್ತಾನೆ ಇದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟಿಂಗಲ್ಲಿ 2 ಅವರ್ಗೆ ಹತ್ತು ಮುಗಿಸ್ತೀವಿ ಅಂತ ಹೇಳ್ತಿದ್ರು. ಆದರೆ ನಮ್ಗೆ ಗೊತ್ತಾಯಿತು 4 ಅವರ್ ಆದರೂ ಮುಗಿಯಲ್ಲ ಇದು ಅಂತ. ನೀವೇನಾದರೂ ಅಲ್ಪಿರಿಯಿಂದ ಬೆಟ್ಟನ ಕ್ಲೈಮ್ ಮಾಡಿದ್ರೆ ಒಟ್ಟು 3550 ಮೆಟ್ಲು ಇರುತ್ತೆ. ಎಲ್ಲರೂ ಬಂದ್ಬಿಟ್ಟಿದ್ದೀವಿ. ಅಪರೂಪಕ್ಕೆ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ನೀವು ನೋಡ್ತಿರೋಂಗೆ 1750 ಮೆಟ್ಲು ಇನ್ನೂ ಇದೆ. ಈಗ 1800 ಮೆಟ್ಲು ಹತ್ತಿದ್ದೀವಿ. ಅದೇನು ಹಾಟ್ ಡ್ರಿಂಕ್ಸ್ ಏನೋ ನಾನು ತಗೊಳ್ಳಲ್ಲ ಅಂದ್ರೆ ಬೇಡವೇನೋ ಏನು ಹೇಳೋ. ನೀನು ಗಗನ್ ಎರಡು ಇರಲಿ, ತಗೊಳ್ಳಿ. ಒಂದಕ್ಕೆ ಸಾಲ್ಟ್ ಇರಲಿ, ಬಾಯಿಗೆ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ಸಾಲ್ಟ್ ಸೆಕೆಂಡ್ಸ್ ಹೊಡ್ತಿದ್ದೆ. ಅಲ್ಲಲ್ಲ ಮೈಕ್ ಕರೆಕ್ಟ್ ಆಗಿದೆಯಾ? ಕಮ್ಮಿ ಇದೆ ಅಂದರೆ ನಾವು ಚಿತ್ತೂರಲ್ಲಿ ಸೋಡಾ ಕುಡಿದಿದ್ವಿ. ಆ ಸೋಡಾ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಗಗನ್ಗೆ ಹೊಟ್ಟೆ ನೋವು ಬಂದಿತ್ತು. ಆ ಹೊಟ್ಟೆ ನೋವೇ ಹೋಗ್ಬಿಡ್ತು. ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಲ್ಲೂ ಕುಡಿಯೋಣ ಅಂತ ಬಂದ್ವಿ. ಕರೆಕ್ಟಾಗಿ 8 ಗಂಟೆಗೆ ಹತ್ಬೋದು ನೋಡಪ್ಪ. 8 ಗಂಟೆಗೆ ಜೀವನದ ಎಲ್ಲರಿಗೂ ಸಾಲ್ಟೇ ಅಲ್ಲೇನು ಹೇಳಿರೋದು? ಎಲ್ಲರಿಗೂ ಸಾಲ್ಟಾ ಹೇಳ್ರು. ಏನು ಆ ಕಡೆ ತಿರ್ಗಿಸ್ತಾ ಗಣೇಶ್ ಅವರು ಒಳ್ಳೆ ಜ್ಯೂಸ್ ಕುಡಿತಿದ್ದಾರೆ. ಸೋಡಾ ತುಂಬಾ ವರ್ಸ್ಟ್ ಆಗಿತ್ತು. ಬರೀ ಉಪ್ಪು ನೀರು ಹಾಕಿ ಕೊಟ್ಬಿಟ್ಟಿದ್ರು.
ಎಂಥದೋ ಒಂದು ಜ್ಯೂಸ್ ಕುಡ್ಕೊಂಡು ಲಾಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಬರಪ್ಪ ಗಣೇಶ್. ಮುಂಚೆ ಇಲ್ಲಿ ಕೊಡೋರು ಟಿಕೆಟು, ಇಲ್ಲಿ ಕೊಡೋರು ಟಿಕೆಟ್. ನಾನು ಗಣೇಶ ಲೀಡಿಂಗು ಬರ್ತಿದ್ದಾನೆ. ಸಾರಿ ಇದೆ ನೋಡಿ. ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ, ನಿಮಗೆ ದಿವ್ಯ ದರ್ಶನಂ ಟಿಕೆಟ್ಸ್ ಏನೋ ಸಿಗುತ್ತೆ, ಬೆಟ್ಟ ಹತ್ಕೊಂಡು ಬರ್ತೀರಾ, ಅದೇ ಬಂದಾದ್ಮೇಲೆ ಎಲ್ಲಿ ಉಳ್ಕೊತೀರಾ, ಉಳ್ಕೊಳ್ಳೋಕ್ಕೆ ಒಂದು ಜಾಗ ಬೇಕಲ್ವಾ. ಸೊ ನಿಮಗೆ ಜಾಗ ಬೇಕು ಅಂದರೆ ನೀವು ಡೈರೆಕ್ಟ್ CRO ಆಫೀಸ್ಗೆ ಹೋಗಿ ಅಲ್ಲಿ ರೂಮ್ ಸಿಗುತ್ತೆ. ಇದು TTD ಅವ್ರದ್ದೇ ಆಗಿರುತ್ತೆ. ಇಲ್ಲಿ 50, 100, 200, 1000 ರೂಪಾಯಿ ಈ ಬೆಲೆಗಳಿಗೆ ರೂಮ್ಸ್ ಸಿಗುತ್ತೆ. ಈ CRO ಆಫೀಸ್ ಬಂದು ತಿರುಮಲ ಬೆಟ್ಟದ ಮೇಲಿರೋದು. ಎಲ್ಲೆಲ್ಗೆ ಹೋಗೋದು ಹೇಳ್ರು. ಪ್ರೊಫೆಸರ್ ಹಾಂ ಸರಿ, ಅದು ಎಳ್ನೀರು, ಅದು ಬಲ್ಕಾಯಿ ತೆಕ್ಕೊಳ್ಳೋ ಇದು. ಹಾಂ ಚೆನ್ನಾಗಿರ್ತದೆ. ಎಲ್ಲ ಬರೀ ಸ್ನ್ಯಾಪ್ಗಳು ಹಾಕ್ತವ್ರೆ, ಇಡಿಯಾಟಿಕ್ಸ್. ಐ ಡೋಂಟ್ ಟಾಲರೇಟ್ ಸಚ್ ಥಿಂಗ್ಸ್. ಇನ್ನು ಮೂರನೇ ಹಾಗೂ ಮೇನ್ ವಿಷಯಕ್ಕೆ ಬರೋದಾದರೆ, ದರ್ಶನ ಬೇಗ ಆಗಬೇಕು ಅಂದರೆ 2:30 3 ಅವರ್ ಒಳಗಡೆ ಆಗಬೇಕು ಅಂದರೆ ನೀವು ದಿವ್ಯ ದರ್ಶನ ಟಿಕೆಟ್ ತೊಗೊಬೇಕಿದ್ರೆ ನೀವು ಟೈಮಿಂಗ್ಸ್ನ ಬೆಳಗಿನ ಜಾವ 3 ಗಂಟೆ ಅಥವಾ 2 ಗಂಟೆ ಅಥವಾ 4 ಗಂಟೆಗೆ ಹಾಕ್ಸ್ಕೊಳ್ಳಿ. ಆ ಟೈಮಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ, ನಿಮಗೆ ದರ್ಶನ ಬೇಗ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಿಮ್ಮ ಲಕ್ ಚೆನ್ನಾಗಿದ್ರೆ 1 ಅವರಿಂದ 2 ಅವರ್ ಒಳಗಡೆ ದರ್ಶನ ಆಗ್ಬೋದು. ಇಲ್ಲಪ್ಪ ಇದು ಯಾವುದು ಬೇಡ ಅಂದರೆ ನೀವು ಆನ್ಲೈನಲ್ಲಿ ಸ್ಪೆಷಲ್ ಎಂಟ್ರಿ ಟಿಕೆಟ್ನ ಬುಕ್ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ಈ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅನ್ಕೊತೀನಿ. ಮಾತಾಡ್ತಾ ಮುಕ್ಕಾಲು ಭಾಗ ಹತ್ತೇ ಬಿಟ್ಟಿದ್ದೀವಿ. ಹೌದು, ಹೋಗ್ತಾ ಜಿಂಕೆಗಳು ಸಿಕ್ತು. ನಾವಂತೂ ಬೇರೆ ಜಿಂಕೆಗಳನ್ನಂತೂ ನೋಡಲ್ಲ, ಈ ಜಿಂಕೆ ಆದರೂ ನೋಡೋಣ ಅಂದ್ಕೊಂಡು ಜಿಂಕೆ ನೋಡ್ತಾ ಇದ್ವಿ. ನಾನು ಯಾವ ಜಿಂಕೆಗಳ ಬಗ್ಗೆ ಮಾತಾಡಿದೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದರೆ ಟೆನ್ಷನ್ ತಗೊಂಬೇಡಿ, ಇನ್ನೊಂದ್ಸತಿ ವಿಡಿಯೋ ನೋಡಿ, ಅರ್ಥ ಆಗುತ್ತೆ. ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬನ್ನಿ, ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನಿಮಗೆ, ನೋಡಿ ಚೆನ್ನಾಗಿದೆ. ಬೆಟ್ಟನ ಕ್ಲೈಮ್ ಮಾಡಿ ತಿರುಮಲದಲ್ಲಿ ನಾವು ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋದ್ವಿ 2 ಗಂಟೆಗೆ. 6 ಗಂಟೆಗೆ ವಾಪಸ್ ಬಂದ್ವಿ, ದರ್ಶನ ಆಯಿತು. ದರ್ಶನ ಆದಮೇಲೆ 7:30 ಊಟಕ್ಕೆ ಅಂತ ಬಂದ್ವಿ. ಯಾವುದು ಇಸ್ಕೋ ಎಲ್ಲ ಚೆನ್ನಾಗಿದೆ. ಇದೆ ಸಾರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಆ ಅಕ್ಕಂಗೆ ಕೋಪ ಬಂದಿದ್ರೆ ನೋಡಿ, ನಮಗೆ ಒದ್ಬಿಡ್ಬೋದು ಅಂದ್ಕೊಂಡೆ. ಹೆಂಗಿದ್ಯೋ ಗಗನ್? ಹೆಂಗಿದ್ಯೋ? ನೈಸ್. ವಾಟ್ ಹ್ಯಾವ್ ಯು ಸೆಲೆಕ್ಟೆಡ್? ಪನ್ನೀರ್ ನೂಡಲ್ಸ್. ಗಣೇಶ್, ಆಲ್ ಮಿಕ್ಸ್. How is it? 5 star rating. Uday, what have you selected? ಗಣೇಶ್, ನೂಡಲ್ಸ್ ಹೆಂಗಿದೆ? ನೂಡಲ್ಸ್ ಭಾಳ ಹಾಟ್ ಆ್ಯಂಡ್ ಸ್ಪೈಸಿ ಆಗಿದೆ. ಹಾಂ, ಚೆನ್ನಾಗಿದೆ. ಎಷ್ಟು ರೇಟ್ ಮಾಡ್ತೀಯ 10ಗೆ? ನನಗೆ ಒಂದು 8
ನಮ್ಮ ಮಮ್ಮಿ ತೋರು ಇದನ್ನ ಮಿಸ್ ಮಾಡ್ಕೊತಿದ್ದಾರೆ, ನಮ್ಮ ಎಸ್ ಪಿ ಅವ್ರು ಇದನ್ನ ಮಿಸ್ ಮಾಡ್ಕೊತಿದ್ದಾರೆ. ಅವ್ರನ್ನ ನೆನಪಿಸ್ಕೊಳ್ಳೋಣ. ಅಮಿತ್ ಆ್ಯಂಡ್ ಎಸ್ ಪಿ ಫಾರ್ ಯು. ಫ್ಲೇವರ್ ಸ್ವಲ್ಪ ಬಂತು ಅಂತ ಹೇಳಿದ್ವಿ. ಮಾರ್ವಲೆಸ್. ನನಗೂ ಅನ್ನಿಸ್ತು, ಪರವಾಗಿಲ್ಲ. ಅದು ತಿಂದೆ ಸೋಡಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹೇಳ್ರಪ್ಪ, ಹೇಳ್ರು. ಈಗ ಚಡ್ಡಿ ಬೇಕು ಅಂತ ಕೇಳ್ತಾನೆ. ಸೋಡಾ ಕುಡಿತಾ ಇದೆಯಲ್ಲ, ಚಡ್ಡಿ ಮೇಲೆ ಸೋಡಾ ಹಾಕೊಂಬಿಡೋ, ಚೆನ್ನಾಗಿರುತ್ತೆ. ಇನ್ನು ಬೆಲ್ಲು ಹೊಡಿಲಿಲ್ವೇ?